ಕಾರ್ಯಕ್ರಮ ಈ ಸ್ಥಳದಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿ ನಡೆಯುತ್ತಿರುವುದಲ್ಲ. ಎಲ್ಲೇ ಮಹಿಳೆಯರಿಗೆ ನ್ಯಾಯವನ್ನು ಆಗ್ರಹಿಸುವ ಸಂದರ್ಭ ಇದ್ದಾಗಲೂ ನಾವೆಲ್ಲ ಸಮಾನ ಮನಸ್ಕರು ಜೊತೆಗೂಡಿ ಹೋರಾಟ ನಡೆಸಿದ್ದ ಇತಿಹಾಸ ಇದೆ. ಇಲ್ಲಿ ಕುವೆಂಪು ಅವರ ಮಾತಿನಂತೆ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕೊಂದವರು ಯಾರು ಕ್ಯಾಂಪೇನ್ ಇಂದ ಇವತ್ತು ಮನೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುವಂತ ಹಕ್ಕು ಒತ್ತಾಯವನ್ನು ನಾನಿಲ್ಲಿ ಮಂಡಿಸ್ತೇನೆ. SITಯು ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು. 3, ದೂರುದಾರರು ಮತ್ತು ಸಾಕ್ಷಿಗಳ ಸುರಕ್ಷತೆ ಮತ್ತು ಗೌಪ್ಯತೆ. ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ದೂರುದಾರರು ಮತ್ತು ಸಾಕ್ಷಿಗಳಿಗೆ ಭದ್ರತೆ ಅವರ ಗೌಪ್ಯತೆ ಕಾಪಾಡಲು ಬದ್ಧರಾಗಿರುವ ಬಗ್ಗೆ SIT, ಕರ್ನಾಟಕ ಸರ್ಕಾರ ಮತ್ತು ಮಹಿಳಾ ಆಯೋಗಗಳು ಬಹಿರಂಗ ಪ್ರಕಟಣೆಗಳನ್ನು ಹೊರಡಿಸಬೇಕು. ಇಲ್ಲಿ ನೆರೆದಿರುವಂಥವರು ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ ಅಥವಾ ಇಲ್ಲಿ ನಡೀತಾ ಇರುವಂತದ್ದನ್ನ ಆಸ್ವಾದಿಸ್ಲಿಕ್ಕೆ ಬಂದಂಥವರಲ್ಲ. ಬದಲಿಗೆ ತಮ್ಮ ತಮ್ಮ ಊರಿನಿಂದ, ತಮ್ಮ ತಮ್ಮ ಬದುಕಿನಿಂದ, ತಮ್ಮ ತಮ್ಮ ಜೀವನದ ನೋವಿನ ಕಥೆಗಳಿಂದ ಒಂದೊಂದು ಕಿಡಿಯನ್ನು ಹೊತ್ತಿಸಿಕೊಂಡು ಬಂದು ಈ ಧರ್ಮಸ್ಥಳದ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಆಗ್ರಹಿಸಲಿಕ್ಕೆ ಬಂದಂತ ಹೆಣ್ತನದ ಹೆಣ್ಗರುಳಿನ ಎಲ್ಲರೂ ಕೂಡ ಇದು ನ್ಯಾಯಕ್ಕಾಗಿ ಆಗ್ರಹಿಸುವ ದೀಪಗಳು ಇವತ್ತಿಲ್ಲಿ ಬಂದಿರುವಂತದ್ದು. ಇಲ್ಲಿ ಬಂದವರು ದೂರದ ಬೀದರ್ನ ಭಾಲ್ಕಿಯಿಂದ ಹಿಡಿದು ಇದೇ ಬೆಳ್ತಂಗಡಿಯ ತನಕ, ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿನಿಂದ ಹಿಡಿದು ದೂರದ ಚಿತ್ರದುರ್ಗದ ತನಕ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಜೀವನದ ಹಂತಗಳಿಂದ, ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದವರಾಗಿದ್ದಾರೆ. ಆದ್ರೆ ನಮ್ಮೆಲ್ಲರ ಕೂಗು ಒಂದೇ ಆಗಿದೆ. ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಘನತೆಯಿಂದ ಬದುಕುವಂತ ಹಕ್ಕು ಸಿಗಬೇಕು. ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ. ಆ ಸಮಾನತೆ ನಿಜ ಜೀವನದಲ್ಲೂ ಕೂಡ ಜಾರಿಯಾಗಬೇಕು. ಈ ಕೂಗಿನ ಜೊತೆಗೆ ಇಲ್ಲಿ ಬಂದು ಸೇರಿರುವಂತ ಎಲ್ಲ ಸಹೋದರಿಯರಿಗೂ ಕೂಡ ಕೊಂದವರು ಯಾರು ಆಂದೋಲನದ ಈ ಮಹಿಳಾ ನ್ಯಾಯ ಸಮಾವೇಶಕ್ಕೆ ಮತ್ತೊಂದು ಬಾರಿ ಸ್ವಾಗತ ಕೊಡ್ತಾ ಇದೀವಿ. ಒಂದು ಘೋಷಣೆ ಹೇಳಿ ಈ ಪ್ರಾಸ್ತಾವಿಕ ಮಾತುಗಳನ್ನಾಡುವಂಥದ್ದು ಅರ್ಥಪೂರ್ಣ ಅಂತ ನನ್ಗೆ ಅನ್ಸಿರೋದ್ರಿಂದ ಈ ಘೋಷಣೆಯನ್ನು ನಾನು ಹೇಳ್ತೀನಿ. ದಯಮಾಡಿ ಎಲ್ಲರೂ ಇದರ ಜೊತೆಯಲ್ಲಿ ಧ್ವನಿಗೂಡಿಸಬೇಕು. ಸಮಾನತೆ ನಮ್ಮ ಹಕ್ಕು ಅಂತ ನಾನು ಹೇಳಿದ್ರೆ ನೀವೆಲ್ಲರೂ ಏನ್ ಹೇಳಬಹುದು? ಇದಕ್ಕೆ ಏನ್ ಹೇಳಬಹುದು? ಭಿಕ್ಷೆ ಅಲ್ಲ ಅಂತ ಹೇಳಬಹುದು. ಸಮಾನತೆ ನಮಗೆ ಯಾರೂ ಕೊಡುವಂತ ಭಿಕ್ಷೆ ಅಲ್ಲ, ಅದು ನಾವು ಗಳಿಸಿಕೊಂಡು ಹುಟ್ಟಿರುವಂತದ್ದು. ಅದು ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕು. ಸಮಾನತೆ ನಮ್ಮ ಹಕ್ಕು, ಸಮಾನತೆ ನಮ್ಮ ಹಕ್ಕು. ಜೋರಾಗಿ ಹೇಳಬೇಕು. ಸಮಾನತೆ ನಮ್ಮ ಹಕ್ಕು, ಸಮಾನತೆ ನಮ್ಮ ಹಕ್ಕು. ಸಹೋದರಿಯರೇ, ಇದಕ್ ಮುಂಚೆ ಹಿರಿಯ ಸಹೋದರಿ ಗೌರಕ್ಕ ಹಕ್ಕೊತ್ತಾಯಗಳನ್ನ ಓದಿದ್ರು. ನಮ್ಮ 10 ಜನ ಸಹೋದರಿಯರು ಹಕ್ಕೊತ್ತಾಯಗಳನ್ನ ಹಿಡಿದು ನಿಂತರು. ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಇದು ಯಾವುದೋ ಒಂದು ಊರಿನ ಒಂದು ಪ್ರಕರಣಕ್ಕೆ ಅಥವಾ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟಿರುವಂತ ಹೋರಾಟ ಮಾತ್ರ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ನಾವು ಕೊಂದವರು ಯಾರು ಆಂದೋಲನದಿಂದ ಮಹಿಳಾ ನ್ಯಾಯ ಸಮಾವೇಶವನ್ನ ಬೆಳ್ತಂಗಡಿಯಲ್ಲಿ ಹಮ್ಮಿಕೊಳ್ಬೇಕು ಅಂದ ತಕ್ಷಣ ನೂರಾರು ಬಗೆಯ ಪ್ರಶ್ನೆಗಳು, ನೂರಾರು ಆಪಾದನೆಗಳು, ನೂರಾರು ಆರೋಪಗಳು. ಯಾಕೆ ಇಲ್ಲಿಗೆ ಬರ್ತಾರೆ? ಇಲ್ಲಿಗೆ ಬಂದು ಏನ್ ಮಾಡ್ತಾರೆ? ಯಾರಿಗಾಗಿ, ಯಾರ ಮೇಲೆ ಏನ್ ಮಾಡೋದಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ? ನೂರಾರು ಬಗೆಯ ಪ್ರಶ್ನೆಗಳು. ಇವತ್ತು ನಮ್ಮ ಹಕ್ಕೊತ್ತಾಯಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತವೆ. ನಾವು ಕೇವಲ ಬೆಳ್ತಂಗಡಿಗೆ ಬಂದವರಲ್ಲ, ಅಥವಾ ಇಲ್ಲಿಗೆ ಬಂದು ನಮ್ಮ ಪ್ರಯಾಣವನ್ನು ಮುಗಿಸೋರು ಅಲ್ಲ. ಮಹಿಳಾ ಚಳವಳಿಯ ಈ ಪ್ರಯಾಣ ಶುರು ಆಗಿದ್ದು ಬಹಳಷ್ಟು ವರ್ಷಗಳ ಹಿಂದೆ. ನೂರಾರು ವರ್ಷಗಳಿಂದ ಮಹಿಳೆಯರು ನಡೆಸ್ಕೊಂಡು ಬಂದಿರುವಂತ ಆಂದೋಲನದ ಕೆಲವು ಪ್ರತಿನಿಧಿಗಳು ನಾವಿವತ್ತು ಇಲ್ಲಿದ್ದೀವಿ. ಮತ್ತು ಮುಂದೆನೂ ಕೂಡ ಎಷ್ಟೋ ಜನ ಮಹಿಳೆಯರು, ಎಷ್ಟೋ ಜನ ನಮ್ಮ ಕಿರಿಯ ಸಹೋದರಿಯರು ಈ ಹೋರಾಟದ ಕಿಡಿಯನ್ನ, ಈ ಹೋರಾಟದ ಪಂಚನ್ನ ಹಿಡಿದು ಮುನ್ನಡಿತಾರೆ. ಮತ್ತು ಇವತ್ತಲ್ಲ ನಾಳೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನೆಲದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಖಾತ್ರಿ ಆಗತ್ತೆ. ಇವತ್ತಲ್ಲ ನಾಳೆ ಹೆಣ್ಣು ಮಕ್ಕಳಿಗೆ ಸಂವಿಧಾನ ಕೊಟ್ಟಿರುವಂತ ಸಮಾನತೆ ಖಾತ್ರಿ ಆಗತ್ತೆ. ಈ ಭರವಸೆಯ ಜೊತೆಗೆ ಇಲ್ಲಿ ಬಂದು ಸೇರ್ಕೊಂಡಿರುವಂತವ್ರು ನಾವು.
ಇಲ್ಲಿಗೆ ಯಾಕೆ ಬರ್ತಾ ಇದೀರಿ, ಇಲ್ಲಿ ಬಂದು ಏನ್ ಮಾಡ್ತೀರಿ ಅಂದ್ರೆ ಆ ಕೇಳೋಂಥವರಿಗೆ ನಾವಿವತ್ತು ಇಲ್ಲಿಂದ ಈ ಎಲ್ಲ ಸಹೋದರಿಯರ ಪರವಾಗಿ ಹೇಳೋದಕ್ಕೆ ಬಯಸ್ತೀವಿ. ನಾವು ಇಲ್ಲಿಗೆ ಮಾತ್ರ ಬಂದವರಲ್ಲ. ಬಿಜಾಪುರದಲ್ಲಿ ದಲಿತ ಬಾಲಕಿಯ ಮೇಲೆ, ಪುಟ್ಟ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಯ್ತು. ಅತ್ಯಾಚಾರ ಆಗಿ ಆಕೆಯನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ರೆ ಆಕೆನೇ ಎಂತೆಂಥದ್ದು ನಡತೆವಳು ಅನ್ನುವಂಥ ಆರೋಪಗಳನ್ನ ಅವಳ ಮೇಲೆ ಹೊರಸಲಾಯಿತು. ಜನಪರ ಕಾಳಜಿ ಇರುವಂತವರು ಮಹಿಳಾ ಸಂಘಟನೆಗಳು ಅವತ್ತು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಿಜಾಪುರಕ್ಕೆ ಹೋಗಿ ಆ ದಲಿತ ಹೆಣ್ಣು ಮಗುವಿನ ಪ್ರಾಣವನ್ನ ಕಸದಂತವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದೀವಿ. ಆ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದವರಲ್ಲಿ ಅನೇಕ ಜನ ಇವತ್ತಿನ ಈ ಸಭೆಯಲ್ಲಿ ಬಂದು ನಮ್ಮ ಮುಂದೆ ಕೂತಿದ್ದಾರೆ. ಪ್ರಾಣ ಕಳ್ಕೊಂಡಂತವರಿಗೆ ನ್ಯಾಯ ಸಿಗಬೇಕು ಮತ್ತು ಆ ಎಲ್ಲದಕ್ಕೂ ಏನ್ ಕಾರಣ ಅನ್ನುವಂಥದ್ದನ್ನ ಗುರುತಿಸಬೇಕು ಅಂತ